ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಮುಂದುವರೆದಂಥ ಮಳೆ ಆರ್ಭಟ ಸರ್ಕಾರಿ ಶಾಲಾ ಕಟ್ಟಡದ ಮೇಲೆ ಕುಸಿದು ಬಿದ್ದ ಗುಡ್ಡ. ಮಡಿಕೇರಿ ತಾಲೂಕಿನ ಕೊಯ್ನಾಡು ಶಾಲೆಯಲ್ಲಿ ನಡೆದಂಥ ಘಟನೆ ಇದು. ರಾತ್ರಿ ವೇಳೆ ಘಟನೆ ಸಂಭವಿಸಿದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಭಾರಿ ಪ್ರಮಾಣದ ಒಂದು ಕೊಂಬೆ ಮಡಿಕೇರಿ ತಾಲೂಕಿನ ಕೊಯ್ನಾಡು ಶಾಲೆಯ ಮೇಲೆ ಬಿತ್ತು. ಆ ಶಾಲೆ ಮೇಲೆ ಬಿದ್ದಂಥ ಪರಿಣಾಮ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಶಾಲೆಗೂ ಕೂಡ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮರ ಬಿದ್ದಿದೆ ಅಂತ. ಕೊಡಗು ಜಿಲ್ಲೆಯಂಥ ಮಳೆ ಆರ್ಭಟಿಸ್ತಾ ಇದೆ. ಸರ್ಕಾರಿ ಶಾಲಾ ಕಟ್ಟಡದ ಮೇಲೆ ಇನ್ಫ್ಯಾಕ್ಟ್ ಗುಡ್ಡ ಕುಸಿದು ಬಿದ್ದಂಥ ಹಿನ್ನೆಲೆ ಈಗ ಶಾಲೆ ಸಂಪೂರ್ಣವಾಗಿ ಒಂದು ಭಾಗ ಜಖಮ್ಮಾಗಿದೆ. ಅದೃಷ್ಟವಶಾತ್ ಶಾಲಾ ಅವಧಿಯ ಹೊರತುಪಡಿಸಿ ರಾತ್ರಿ ವೇಳೆ ಘಟನೆ ನಡೆದಿದ್ದರಿಂದ ಯಾವುದೇ ರೀತಿಯಂಥ ಅನಾಹುತಗಳು ಆಗಲಿಲ್ಲ. ನನಗೆ ವಿಷಯ ಗೊತ್ತಾಗಿದ್ದು 6:30 ಒಂದು 7 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದ ಮನೆಯವರು ಮಾತಾಡಿ ಹೇಳಿದರು, ಹೀಗೀಗ ಮೇಡಮ್ ಆಗಿದೆ ಅಂತೇಳಿ. ಹಾಗೆ ಮತ್ತು ನಾನು ತಕ್ಷಣ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಅವರಿಗೆಲ್ಲ ವಿಷಯ ಹೇಳಿದ್ದೇನೆ, ಹೀಗೀಗ ಆಗಿದೆ ಅಂತೆ, ನಾನೀಗ ಸ್ಪಾಟಿಗೆ ಹೋಗಬೇಕು ಅಂತ. ಹಾಗೆ ಎಷ್ಟು ಮಕ್ಕಳು ಓದ್ತಾ ಇದ್ರು ಇಲ್ಲಿ? ಮಕ್ಕಳು ಹೆಚ್ಚು ಕಡಿಮೆ 60 ಮಕ್ಕಳು, ಮತ್ತು ಇಲ್ಲಿ LKG UKG ಸಹ ಇದೆ. ಹಾಗೆ ಒಂದು ಟೋಟಲ್ 85 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರನ್ನು ಬಿಲ್ಡಿಂಗ್ ಅಂದರೆ ಈಗ ಆ ಮಕ್ಕಳಿಗೆಲ್ಲ ಸೇಫಾಗಿ ನಾವು ಆಚೆ ಇರುವ ಕೊಠಡಿನ ವ್ಯವಸ್ಥೆ ಮಾಡಿದ್ವಿ. ಇದೀಗ ಇಲ್ಲಿ ನಮ್ಮ ಆಫೀಸ್ ಮತ್ತು ಆಫೀಸ್ನ ಪಕ್ಕದ 2-3 ಬಿಲ್ಡಿಂಗಿಗೆ ಹಾನಿಯಾಗಿದೆ, ಮೇಲಿನ ಮರಗಳೆಲ್ಲ ಬಿದ್ದು. ಹಾಗೆ ಇದೆಲ್ಲ ವಿಷಯವನ್ನು ಸಹ ನಾವು ಇಲಾಖೆಯ ಗಮನಕ್ಕೆ ತಂದಿದ್ದೇವೆ. ಅವರು ಸೂಕ್ತ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮದು ರೆಕಾರ್ಡ್ಸ್ ಎಲ್ಲ ಹೋಯ್ತಲ್ಲ, ಅಲ್ಲ ರೆಕಾರ್ಡ್ ನಮ್ಮ NDRF ಅದೇ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ. ರಜೆ ಕೊಟ್ಟಿದ್ದಾರೆ ಸ್ಕೂಲಿಗೆ, ಆದ ಕಾರಣ ಎಲ್ಲ ಸೇಫ್ ಆಗಿದೆ, ತೊಂದರೆ ಇಲ್ಲ ಎಲ್ಲರೂ ಮಕ್ಕಳೆಲ್ಲ. ಆದರೆ ನಮಗೆ ಒಂದು ಬೇಜಾರು, ಯಾಕೆಂದರೆ ಅದಂದರೆ ನಮಗೆ ರೆಕಾರ್ಡ್ಸ್ಗಳು, ನಮ್ಮ ರೆಕಾರ್ಡ್ಸ್ಗಳೆಲ್ಲ ಸೇಫ್ ಅದು ಸಿಕ್ಕಿದರೆ ಸಾಕು ನಮಗೆ. NDRF ಅವರು ಬಂದು ಎಲ್ಲ ಮಾಡಿಕೊಟ್ರೆ ನಮಗೆ ರೆಕಾರ್ಡ್ ಸೇಫ್ ಆಗಿದೆ ಗಾಡ್ರೇಜ್ಗಳು. ಅದನ್ನು ನಮಗೆ ವಾಪಸ್ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಕೊಟ್ಟರೆ ಸಾಕು ನಮಗೆ. ಅದು ನಮ್ಮದು ರೆಕಾರ್ಡ್ಸ್ ಎಲ್ಲ ಹೋಯ್ತಲ್ಲ. ರೈಟ್. ಕೊಡಗು ಇದೇ ಮೊದಲ ಬಾರಿಗಲ್ಲ, ಹಿಂದೆ ಕೂಡ ಇದೇ ರೀತಿಯಂಥ ಗುಡ್ಡ ಕುಸಿತ ಭೂಕುಸಿತವನ್ನು ಕಂಡಿತ್ತು. ಈಗ ಮತ್ತೆ ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಸ್ಥಳದಿಂದ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಅಬ್ಬರ ಜೋರಾಗಿದೆ. ಪರಿಣಾಮವಾಗಿ ಬೇರೆ ಬೇರೆ ಕಡೆ ಮಳೆ ಅವಾಂತರಗಳು ಮುಂದುವರೆದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಡಿಕೇರಿ ತಾಲೂಕಿನ ಕೊಯ್ನಾಡು ಗ್ರಾಮದಲ್ಲಿ ಶಾಲೆಯೊಂದರ ಮೇಲೆ ಅಗಾಧ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಇಲ್ಲಿ ನನ್ನ ಹಿಂದೆ ನೀವು ನೋಡ್ಬೋದು, ಇದು ಕಳೆದ ವರ್ಷ ಇಲ್ಲಿ ಭೂಕುಸಿತ ಆಗಿದ್ದು. ಈ ಬೃಹತ್ ಬರೆ ಏನಿದೆ, ಈ ಬೆಟ್ಟ, ಈ ಭೂಕುಸಿತ ಆಗಿ ಇಲ್ಲಿ ಶಾಲೆಯ ಕಟ್ಟಡಕ್ಕೆ ಹಾನಿಯಾಗಿತ್ತು. ಈ ವರ್ಷ ಮತ್ತೆ ಅದೇ ಜಾಗದಲ್ಲಿ ಇದೀಗ ಭೂಕುಸಿತ ಆಗಿರೋದನ್ನು ನಾವು ಈ ಬದಿ ನೋಡ್ಬೋದು. ಇದು ಕೊಯ್ನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ. ಬಹುಶಃ ಇಲ್ಲಿ 7ನೇ ತರಗತಿವರೆಗೆ ಇಲ್ಲಿ ಶಾಲೆಗಳು ನಡೆಯುತ್ತೆ. ಈ ಕಡೆ ನೋಡೋದಾದರೆ ಎಷ್ಟು ಅಗಾಧ ಪ್ರಮಾಣದಲ್ಲಿ ಭೂಕುಸಿತ ಆಗಿರೋದನ್ನು ನಾವು ನೋಡ್ಬೋದು. ಶಾಲೆಯ ಕಟ್ಟಡ ಏನಿದೆ ಸಂಪೂರ್ಣ ಧ್ವಂಸ ಆಗಿದೆ. ಶಾಲೆಯ ಕಟ್ಟಡದ ಗೋಡೆಗಳೇನಿದೆ, ಗೋಡೆಯನ್ನು ದಾಟಿ ಅಲ್ಲಿ ಆ ಮಹಡಿಯ ಮೇಲೆ ಕೂಡ ಮಣ್ಣು, ಮರ, ಕಲ್ಲುಗಳು ಬಿದ್ದಿರೋದನ್ನು ನಾವು ನೋಡಬಹುದು. ಅಲ್ಲಿ ಬೃಹತ್ ಮರ ಕೂಡ ಉರುಳಿ ಬಿದ್ದಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಶಾಲೆಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತಂದರೆ, ಈ ಶಾಲೆಯ ಒಟ್ಟು 3 ಕೊಠಡಿಯ ಆ ಹಿಂಬದಿ ಗೋಡೆ ಏನಿದೆ ಸಂಪೂರ್ಣ ಒಡೆದು ಮುಂಭಾಗಕ್ಕೆ ಬಂದಿದೆ. ಆ ಒಳಗಡೆ ಸಂಪೂರ್ಣ ಮಣ್ಣು ತುಂಬ ಹೋಗಿದೆ. ಕಲ್ಲು, ಮಣ್ಣು, ಮರ ಎಲ್ಲವೂ ಕೂಡ ಶಾಲೆಯ ಒಳಗೆ ಕೊಠಡಿಯ ಒಳಗೆ ಸೇರಿಕೊಂಡಿದೆ. ಒಂದು ಇಲ್ಲಿ ಏನಂತಂದರೆ, ಇದು ರಾತ್ರಿ ವೇಳೆ ನಡೆದಿರೋದ್ರಿಂದ ಯಾವುದೇ ಜೀವಹಾನಿ ಅಂತಹದ್ದು ಏನೂ ಆಗಿಲ್ಲ. ಒಂದು ವೇಳೆ ಶಾಲೆ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಶಾಲಾ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಭೂಕುಸಿತ ಆಗಿದ್ದರೆ ಊಹೆಗೂ ನಿಲುಕದಷ್ಟು ಇಲ್ಲಿ ಜೀವಹಾನಿ ಅಥವಾ ಏನು ಅನಾಹುತ ಆಗ್ತಿತ್ತು. ಆದರೆ ಅಂತಹ ಯಾವುದೇ ಅದೃಷ್ಟವಶಾತ್ ಯಾವುದೇ ಹಾನಿ ಆಗಿಲ್ಲ. ಆದರೆ ಶಾಲಾ ಕಟ್ಟಡ ಮಾತ್ರ ಸಂಪೂರ್ಣ ನಾಶ ಆಗಿದೆ. ಇವಾಗಲೂ ಕೂಡ ಆ ಮೇಲ್ಬದಿ ಏನಿದೆ, ಆ ಬೆಟ್ಟ ಸ್ವಲ್ಪ ಜರಿತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಕಲ್ಲುಗಳು, ಮಣ್ಣುಗಳು ನಿಧಾನಕ್ಕೆ ಉರುಳಿ ಬೀಳ್ತದೆ. ಇನ್ನು ಈ ಕಡೆ ನೋಡೋದಾದರೆ, ಇಲ್ಲಿ ಕಳೆದ ವರ್ಷ ಇಲ್ಲಿ ಭೂಕುಸಿತ ಆದಮೇಲೆ JCBಯನ್ನು ತಂದು ಇಲ್ಲಿ ಮಣ್ಣನ್ನು ಕೊರೆದು ಒಂದು ಲೆವೆಲ್ ಮಾಡಲಾಗಿತ್ತು. ಆದರೆ ಇದು ಕೂಡ ಯಾವುದೇ ಕ್ಷಣದಲ್ಲಿ ಕುಸಿಯುವ ಒಂದು ಆತಂಕ ಇದೆ. ಯಾಕಂತಂದರೆ ಅಲ್ಲಿ ಕೆಲವು ಕಡೆ ಬಿರುಕು ಬಿಟ್ಟಿದೆ. ನಾವು ನಿಂತ ಸ್ಥಳ ಕೂಡ ಯಾವುದೇ ಕ್ಷಣದಲ್ಲಿ ಇಲ್ಲಿ ಭೂಕುಸಿತ ಆಗ್ಬೋದು. ಇಲ್ಲಿ ಏನು ಈ ಕೆಳಭಾಗದಲ್ಲಿ ಮಣ್ಣು ನೋಡಿ ನಿಧಾನಕ್ಕೆ ಕೆಳಗೆ ಜರಿತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಈಗ ನಾವು ನಿಂತಹ ಸ್ಥಳ ಕೂಡ ಬಹಳ ಅಪಾಯಕಾರಿಯಾಗಿದ್ದು, ಯಾವುದೇ ಕ್ಷಣದಲ್ಲೂ ಕೂಡ ಇಲ್ಲಿ ಭೂಕುಸಿತ ಆಗಿ ಏನಾದರೂ ಆಗ್ಬೋದು ಅನ್ನೋ ಒಂದು ಆತಂಕ ಇಲ್ಲಿ ಜನರನ್ನು ಕಾಡಿದೆ. ಒಂದಿಲ್ಲಿ ಏನಂತಂದರೆ, ಈ ಶಾಲೆ
ಶಾಲೆ ಏನಿದೆ ಆ ಶಾಲೆ ಈಗ ಇನ್ನು ನಡೆಸುವ ಸ್ಥಿತಿಯಲ್ಲಂತಿಲ್ಲ. ಆ ಶಾಲೆಯ ಸುಮಾರು 4 ಕೊಠಡಿಗಳು ಸಂಪೂರ್ಣ ಧ್ವಂಸವಾಗಿದೆ. ಒಳಗಡೆ ಮಣ್ಣು ಸೇರಿಕೊಂಡಿದೆ, ಒಳಗಡೆ ಜಲ ಅಂದರೆ ನೀರು ಕೂಡ ಹರಿದು ಬರ್ತಾ ಇದೆ. ಹಾಗಾಗಿ ಶಾಲೆ ಕೂಡ ಈಗ ನಡೆಸುವ ಸ್ಥಿತಿಯಲ್ಲಿಲ್ಲ. ಇನ್ನು ಬಹುಶಃ ಇಲ್ಲಿಗೆ ಅಧಿಕಾರಿಗಳು ಬಂದು ಇನ್ನಷ್ಟೇ ವಿಸಿಟ್ ಮಾಡಬೇಕು. ಈ ಶಾಲೆಯನ್ನು ಬಹುಶಃ ಮಕ್ಕಳು ಕೂಡ ಇಲ್ಲಿ ಕೂರ್ತು ಪಾಠ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಇದು ಇನ್ನೂ 2-3 ದಿನ ಇದೇ ರೀತಿ ಮಳೆ ಕಂಟಿನ್ಯೂ ಆದರೆ ಈ ಮೇಲ್ಭಾಗ ಏನಿದೆ ಅದೆಲ್ಲೂ ಕೂಡ ಕುಸಿದು ಬೀಳುವ ಒಂದು ಆತಂಕ ಎದುರಾಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸುಮಯ್ಯ, TV9 ಕೊಡಗು.